ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿಯಿಂದ ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. 1 ಸ್ಪೂನು ತುಪ್ಪ ಹಾಕೊತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ತಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಫ್ರೈ ಆಗಿದೆ, ತಕ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕಪ್ನಷ್ಟು ಅವಲಕ್ಕಿ ತಗೊಂಡಿದ್ದೀನಿ, ಮೀಡಿಯಂ ಅವಲಕ್ಕಿ. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿರೋದು ನೋಡಿ. ಅವಲಕ್ಕಿ ಸ್ವಲ್ಪ ಅರಳಿದೆ, ತೆಕ್ಕೊಳ್ಳೋಣ. ಇದನ್ನ ಈ ಅಳತೆ ಕಪ್ಪಲ್ಲಿ 2 ಕಪ್ಪು ನೀರು ಹಾಕೊಳ್ಳೋಣ. ನಾನಿಲ್ಲಿ 2 ಟೀ ಸ್ಪೂನು ಹೆಸರುಬೇಳೆನ 1 ಗಂಟೆ ನೆನೆಸ್ಕೊಂಡಿರೋದು, ಬೇಗ ಆಗುತ್ತೆ ಅಂಥೇಳಿ ಹೆಸರುಬೇಳೆ ನೆನೆಸ್ಕೊಂಡಿರೋದು. ಹೆಸರುಬೇಳೆ ಹಾಕೊಳ್ಳೋಣ. ಹೆಸರುಬೇಳೆನ ಬೇಯಿಸ್ಕೊಂಡ್ಬಿಡೋಣ ಮೆತ್ತಿಗೆ. ನೆಂದಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಹೆಸರುಬೇಳೆ. ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ಬಿಡೋಣ. ಬೆಂದಿದೆಯಾ ನೋಡೋಣ. ಹೆಸರುಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ 1 ಕಪ್ನಷ್ಟು ಹಾಲು ಹಾಕೊಳ್ಳೋಣ. ಹುರ್ಕೊಂಡಿರೋ ಅವಲಕ್ಕಿ ಸೇರಿಸ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿನೂ ಸೇರಿಸ್ಕೊಳ್ಳೋಣ. ಮೆತ್ತಗೆ ಬೇಯಿಸ್ಕೊಳ್ಳೋಣ. ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಾವಿದಕ್ಕೆ ಬೆಲ್ಲ ಕರಗಿಸಿ ಹಾಕೊಳ್ಳೋಣ. ನಾನಿಲ್ಲಿ 3/4 ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ. ಅರ್ಧ ಕಪ್ಪು ಅವಲಕ್ಕಿ, 2 ಸ್ಪೂನು ಹೆಸರುಬೇಳೆಗೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡ್ಬಿಡೋಣ. ಬೆಲ್ಲ ಎಲ್ಲ ಕರಗ್ತಾ ಇದೆ. ಈಗ ಪಾಯಸಕ್ಕೆ ಹಾಕೊಳ್ಳೋಣ. ಎಲ್ಲ ಚೆನ್ನಾಗಿ ಕರಗಿದೆ ಬೆಲ್ಲ. ಏಲಕ್ಕಿ ಪುಡಿ ಹಾಕೊಳ್ಳೋಣ. ಕರಗಿಸಿರೋ ಬೆಲ್ಲದ ನೀರು ಹಾಕೊಳ್ಳೋಣ. ಒಂದು 2 ನಿಮಿಷ ಬಿಟ್ಟು ಸರ್ವ್ ಮಾಡಿ. ರೆಡಿಯಾಗಿದೆ. ಬೆಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸೋದು ಬೇಡ. ತುಂಬ ರುಚಿಕರವಾಗಿರುತ್ತೆ ಇದು ಪಾಯಸ. ನೀವು ಹೆಸರುಬೇಳೆ, ಕಡಲೆಬೇಳೆ ಪಾಯಸ ತಿಂದಿರ್ತೀರ, ಈ ಪಾಯಸ ಅಂತೂ ತುಂಬ ರುಚಿಕರವಾಗಿರುತ್ತೆ. ಈ ಪಾಯಸ ಒಂದ್ಸರಿ ಮಾಡಿ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.